ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಇಂದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಈಗ ನಾನು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಗು ಮಲಗಿತ್ತು, ಅಪ್ಪ ಅಮ್ಮನೂ ಕೂಡ ರೂಮಲ್ಲೇ ಇದ್ದರು. ಹಾಗೆ ನನ್ನ ಮೈದನೂ ಅಷ್ಟೇ ಪಾಪು ಜೊತೆನೇ ಮಲಗಿದ್ದ. ಸೊ ಅವರೆಲ್ಲ ರೂಮಲ್ಲಿದ್ದಾರೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಕರೆಕ್ಟ್ ಟೈಮಿಗೆ ಇವತ್ತು 5 ಗಂಟೆಗೆ ಬಂದಿದ್ದೀವಿ. ಯಾವಾಗಲೂ ಲೇಟ್ ಮಾಡ್ತಾಯಿದ್ವಿ, ಇವತ್ತು ಬೇಗ ಬಂದ್ವಿ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ಫಸ್ಟ್ ಟೈಮು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ ಅಂತ ಹೇಳಿ ಅಂತ. ಸೊ ಹಾಗೆ ಇನ್ನೂ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಪುಟ್ಟ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ನನ್ನ ಸ್ಯಾರಿ ಹೇಗಿದೆ ಸೊ ಅಂತ ಹೇಳಿ, ನಾನು ಹೇಗೆ ಕಾಣ್ತಾಯಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಬನ್ನಿ ದರ್ಶನ ಮಾಡ್ತೀನಿ, ನಾಗದೇವ ದರ್ಶನ. ಸೊ ನಾಗಪ್ಪ ದರ್ಶನ ಮಾಡಿಕೊಡಿ. ಸೊ ನಾವು 3 ಪ್ರದಕ್ಷಿಣೆ ಹಾಕಿದ್ವಿ. ಫಸ್ಟು ಗಣೇಶ ದೇವ್ರಿಗೆ 3 ಪ್ರದಕ್ಷಿಣೆ ಹಾಕಿ, ಆಮೇಲೆ ನಾವು ನಾಗರಕಟ್ಟೆ ಥರ ಇದೆಯಲ್ಲ, ಸೊ ಇಲ್ಲೂ ಕೂಡ ನಾವು 5 ಪ್ರದಕ್ಷಿಣೆ ಹಾಕಿದ್ವಿ. ಸೊ 5 ಪ್ರದಕ್ಷಿಣೆ ಹಾಕಿದ್ವಿ. ಮಾಮೂಲಿಯಾಗಿ 3 ಹಾಕ್ತಾರೆ, ಬಟ್ ನಮಗೆ 5 ಹೇಳಿದರು. ಸೊ 5 ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಸುತ್ತೂರ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಬೇಕು, ಹೋಮ ಆಗಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾವು ಬೇಗನೆ ರೆಡಿಯಾಗಿ ಬಂದಿದ್ದೀವಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಇವತ್ತು ನಾಗ ಪ್ರತಿಷ್ಠಾಪನೆ ಮಾಡಿಬಿಡ್ತೀವಿ ನಾವು. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ, ಹೇಗೆ ಪೂಜೆ ಎಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡು ಇಲ್ಲಿ ನೀರಿಗೆ ಒಂದು ಸ್ವಲ್ಪ ನಮಗೆ ಸಿಗಲೇ ಇಲ್ಲ, ಅದಕ್ಕೆ ಅಂಗಡಿ ತೆಗೆದಿತ್ತು ಅಂತ ಅಂದ್ಬಿಟ್ಟು ರೂಮಲ್ಲಿ ಅವರು ಇರ್ತಾರಲ್ಲ, ಅವ್ರಿಗೂ ಕುಡಿಯೋಕ್ಕೆ ನೀರಿರಲಿ ಅಂತ ಅವ್ರಿಗೆ ನೀರು ತರೋಕ್ಕೆ ಹೋಗಿದ್ರು. ಸೊ ಇಲ್ಲಿ ನಾಗರಕಟ್ಟೆಗೆ ಪೂಜೆ ಮಾಡಿದರು, ಅದನ್ನ ತೋರಿಸ್ತಾ ಇದ್ದೆ. ಇವಾಗ ಹೋಮ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನೋಡಿ, ಸಾಮೂಹಿಕ ನಾವು ಮಾಡ್ತಾ ಇರೋಂತಹ ಪೂಜೆ ಇದು. ಹೋಮ ಎಲ್ಲ ಈಗ ಆಯಿತು ನೋಡಿ. ಒಂದು 12 ಜನ ಏನೋ ಇದ್ವಿ ಅನಿಸುತ್ತೆ ನಾವು ಸಾಮೂಹಿಕ ನಾಗ ಪ್ರತಿಷ್ಠಾಪನೆಯಲ್ಲಿ. ಸೊ ಇಲ್ಲಿ ಹೋಮ ಎಲ್ಲ ಆದಮೇಲೆ ಅದು ಬರುತ್ತಲ್ಲ, ಹೋಮದ್ದು ಬಿಟ್ಟು ಅದನ್ನು ಇಡ್ತಾರೆ. ಸೊ ಈಗ ನೋಡಿ, ಇದೇ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿರೋಂತಹ ನಾಗದೇವ್ರದ್ದು. ಸೊ ನೋಡಿ, ಕಲಶ ಎಲ್ಲ ಕೆಳಗಡೆ ಬೀಳಿಸ್ತೀರ ಇಟ್ಕೊಬೇಕು ಅಂತ ಹೇಳಿದರು, ಅದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಈಗ ನೋಡಿ, ನಮ್ಮ ನಾಗರ ಕಲ್ಲನ್ನು ಇಟ್ಟಿದ್ದಾರೆ, ಸಿಮೆಂಟ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮದೇ ಮುಂದಕ್ಕಿದೆ 6ನೇ ಸ್ಥಾನದಲ್ಲಿ ನಮ್ಮ ನಾಗರ ದೇವ್ರದ್ದು ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀವಿ ನಾವು. ಸುತ್ತೂರ ಹೀಗಿದೆ. ಸೊ ಈಗ ನೋಡಿ, ಎಷ್ಟು ಜನ ಮಾಡಿಸ್ತಾ ಇರೋದು ಪೂಜೆ, ನಾಗರ ಪ್ರತಿಷ್ಠಾಪನೆ. ಇನ್ನು ಈ ಕಡೆ ತುಂಬ ಜನ ಇದ್ದಾರೆ. ಸೊ ಏನು ಬೇಕೋ ಕೋರಿಕೆಲ್ಲ ಕೇಳ್ಕೊಳ್ಳಿ, ಮನೆ ದೇವ್ರನ್ನೆಲ್ಲ ಕೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಪೂಜಾರಿ ಕೂಡ ಅಷ್ಟೇ ತುಂಬಾ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಹೇಳ್ಕೊಡ್ತಾಯಿದ್ರು, ಹೇಗೆ ಮಾಡಬೇಕು ಏನು ಅಂತ ಅಂದ್ಬಿಟ್ಟು. ಇಲ್ಲಿ ಜಾಗನೇ ಸ್ವಲ್ಪ ಇಲ್ದಿರೋದ್ರಿಂದ ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ. ಬಟ್ ಹಿಂದೆನೂ ಹುಷಾರಾಗಿ ನೋಡ್ಕೊಬೇಕು, ಹಿಂದ್ಗಡೆ ಜಾಸ್ತಿ ಜಾಗ ಇಲ್ಲ, ಬಿದ್ದುಬಿಡ್ತೀವಿ. ಸೊ ಈಗ ನೋಡಿ, ಕನ್ನಡಿಯಲ್ಲಿ ದೇವ್ರನ್ನ ನೋಡಿ ಅಂತ ಅಂದ್ಬಿಟ್ಟು, ಅದು ದೇವ್ರಿಗೆ ಹಾಕಿರ್ತಾರಲ್ಲ ಬಟ್ಟೆ ಪದ್ರ, ಅದನ್ನು ತೆಗೆದು ನಮಗೆ ತೋರಿಸ್ತಾಯಿದ್ರು. ಈಗ ನಾವು ಅಭಿಷೇಕ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾವು ಪೂಜೆ ಎಲ್ಲ ಮಾಡಿದ್ವಿ. ನಮ್ಮದು ಪೂಜೆ ಆದಮೇಲೆ ಇನ್ನೊಬ್ರಿಗೆ ದಾರಿ ಕೊಡೋದು, ಸೊ ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಅಲ್ಲಿ ನೋಡಿ, ಅಲ್ಲಿ ನಾಗಪ್ಪನ ಇಡಬೇಕು ನಾವು. ಸ್ಲಿಪ್ಪಾಗಿ ಕೆಳಗಡೆ ಬಿದ್ದೋಗ್ತಿತ್ತು, ಆಮೇಲೆ ನಾನು ಹಾಗೇ ಇಟ್ಕೊಂಡೆ. ಈಗ ನೋಡಿ, ನಾನು ಅಲ್ಲಿ ಇಟ್ಟಿದ್ದೀನಿ. ಅಭಿಷೇಕ ಕೂಡ ಆಗಿದೆ. ಇವಾಗ ಹಾಲಿನ ಅಭಿಷೇಕ ಎಲ್ಲ ಆಗುತ್ತೆ. ಫಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು. ಸೊ ನೋಡಿ, ಅಭಿಷೇಕ ಎಲ್ಲ ಆಯಿತು. ನಾನು ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ನಾವು ತಗೊಂಡಿದ್ವಲ್ಲ ಬೆಳ್ಳಿ ನಾಗಪ್ಪ, ಅದನ್ನಿಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ದೇವರಿಗೆ ನೈವೇದ್ಯ ಇಡಬೇಕು, ಅದಕ್ಕೆ ನಾವು ಹಣ್ಣುಗಳೆಲ್ಲ ಇಟ್ಟಿದ್ದೀವಿ, ಹೂನಾರ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಹೆಸರು ಕೂಡ ಕೊಟ್ಟಿದ್ದೀವಿ. ಇನ್ನೊಂದು 2 ದಿನದಲ್ಲಿ ನಮ್ಮ ಹೆಸರು ಕೂಡ ಹಾಕ್ಕೊಡ್ತಾರೆ. ಸೊ ನಾಗ ಪ್ರತಿಷ್ಠಾಪನೆ ಆಯಿತು. ಈಗ ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಈಗ ಅಮ್ಮನ ಕರ್ಕೊಂಡು ನಾನು ಬರ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಜನ ನಾಗರಕಟ್ಟೆಗೆ ಅರ್ಶಿನ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ನೋಡಿ. ಷಷ್ಠಿ ಇತ್ತಲ್ಲ, ಸೊ ತುಂಬ ವಿಶೇಷವಾದ ದಿನದಲ್ಲಿ ನಾವು ನಾಗ ಪ್ರತಿಷ್ಠಾಪನೆ ಮಾಡಿದ್ವಿ. ಸೊ ತುಂಬ ಹೊತ್ತಾದ್ಮೇಲೆ ಮಗುನ ಎತ್ಕೊಂಡಿದ್ದೀನಿ. ನನ್ನ ಮೈದಾನೆ ನೋಡ್ಕೊತಾ ಇದ್ದ ಅಜ್ಜಿ ತಾತ ಜೊತೆ ಎಲ್ಲ ಇದ್ಲು. ಆಮೇಲೆ ಅವಳನ್ನ ಎತ್ಕೊಂಡು ಇವಾಗ ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ. 8 ಗಂಟೆಗೆಲ್ಲ ನಾಗ ಪ್ರತಿಷ್ಠಾಪನೆ ಪೂಜೆ ಎಲ್ಲ ಆಯಿತು. ಸೊ ಇನ್ನೂ ನನ್ನ ಮಗಳು ಮಲಗೇ ಇದ್ಲು. ಇವಾಗ ನಾವು ಒಂದು ಸ್ವಲ್ಪ ಮಗು ಜೊತೆ ಮಲಗಿ ರೆಸ್ಟ್ ತೊಗೊಂಡಿದ್ವಿ. ಬೆಳಿಗ್ಗೆ ರಾತ್ರಿ ಎಲ್ಲ ನನಗಂತೂ ನಿದ್ದೆನೇ ಇರಲಿಲ್ಲ, ಟಯರ್ಡ್ ಆಗೋಗಿತ್ತು. ಆಮೇಲೆ ಇನ್ನು ಎದ್ದು ಪ್ರಸಾದ ತೊಗೊಂಡು ಇವಾಗ ನಾವು ಮತ್ತೆ ನಮ್ಮ ಮನೆಗೆ ರಿಟರ್ನ್ ಬ್ಯಾಕ್ ಬರ್ತಾಯಿದ್ದೀವಿ. ಪೂಜಾರಿ ಕೆಲವು ವಿಷಯಗಳನ್ನ ಹೇಳಿದ್ದಾರೆ, ಅದನ್ನೆಲ್ಲ ಪಾಲನೆ ಮಾಡಬೇಕು. ಡೈರೆಕ್ಟಾಗಿ ಮನೆಗೆ ಹೋಗಬೇಕು. ಅದಕ್ಕೆ ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.